2028ರ ಚುನಾವಣೆಗೆ ದಿಕ್ಸೂಚಿ ಅಂತಾನೆ ಹೇಳಲಾಗ್ತಾ ಇದೆ. ಈ ಒಂದು 2 ಕ್ಷೇತ್ರಗಳ ಚುನಾವಣೆಯನ್ನ ಇಂತಹ ಸಂದರ್ಭದಲ್ಲಿ 2 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಾನಾ ತಂತ್ರಗಳನ್ನ ಹೂಡ್ತಾ ಇವೆ. ಈ ಹಿನ್ನೆಲೆಯಲ್ಲಿಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಳೆದ 15 ದಿನದಿಂದಲೂ ಕೂಡ ಭರ್ಜರಿಯಾಗಿ ಕ್ಯಾಂಪೇನ್ ಆಗಿರುವಂತದ್ದು, ರಣತಂತ್ರವನ್ನ ಹೆಣೆದಿರುವಂತದ್ದು. ಬೈ ಎಲೆಕ್ಷನ್ ಸಮರದ ವಿಚಾರದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇನ್ನು ಇರೋದು ಕೇವಲ ಅರ್ಧ ಗಂಟೆ ಮಾತ್ರ. ಆ ನಂತರ ಯಾರು ಕೂಡ ಬಹಿರಂಗ ಪ್ರಚಾರ ಮಾಡುವ ಹಾಗೆ ಇಲ್ಲ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರವನ್ನ ಮಾಡ್ತಾ ಇದ್ರೆ, ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಬಿಜೆಪಿ ಕೂಡ ಈ 2 ಕ್ಷೇತ್ರಗಳಲ್ಲಿ ಕೌಂಟರ್ ಕೊಡ್ತಾ ಇದೆ, ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದೆ. ಈ 2 ಕ್ಷೇತ್ರಗಳಲ್ಲಿ 2 ಪಕ್ಷಗಳಿಗೂ ಕೂಡ ಗೆಲ್ಲುವ ವಿಶ್ವಾಸ ಇದೆ. ಈ ಸಲ ಈ 2 ಕ್ಷೇತ್ರಗಳನ್ನು ನಾವೇ ಗೆಲ್ತೀವಿ ಅಂತ ಹೇಳಿ 2 ಪಕ್ಷಗಳು ಕೂಡ ಭರವಸೆಯನ್ನ ಇಟ್ಟುಕೊಂಡಿದೆ. ಆದರೆ ಮತದಾರ ಪ್ರಭುವಿನ ಮನದಾಳ ಏನು, ಮತದಾರ ಯಾರ ಕಡೆಗೆ ಒಲವನ್ನ ತೋರಿಸ್ತಾನೆ ಅನ್ನೋದೇ ಈಗ ಇರುವಂತಹ ಕುತೂಹಲ. ಕಡೆ ಕ್ಷಣದ ಆಟದಲ್ಲಿ ಏನು ಬೇಕಾದರೂ ಬದಲಾವಣೆಗಳು ಆಗಬಹುದು. ಅದರಲ್ಲೂ ಕೂಡ ಈಗ ಬಹಿರಂಗ ಪ್ರಚಾರಕ್ಕೆ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಆದರೆ ನಾಳೆಯಿಂದ ಮನೆ ಪ್ರಚಾರ ಮಾಡಬೇಕು. ಯಾರು ಹೊರಗಿನವರಿದ್ದಾರೆ ಅವರೆಲ್ಲರೂ ಕೂಡ 5 ಗಂಟೆಯಿಂದ ಅಲ್ಲಿಂದ ಗಂಟು ಮೂಟೆ ಕಟ್ಕೊಂಡು ಅವರವರ ಸ್ಥಳಗಳಿಗೆ ಹೋಗಬೇಕಾಗುತ್ತೆ. ಸ್ಥಳೀಯರಲ್ಲದವರು ಅಲ್ಲಿ ಯಾರು ಕೂಡ ಇರುವ ಹಾಗೆ ಇಲ್ಲ. ನಾಳೆ ಏನಿದ್ರು ಕೂಡ ಮನೆಗೆ ಹೋಗಿ ಪ್ರಚಾರ ಮಾಡೋದಕ್ಕಷ್ಟೇ ಅವಕಾಶ ಇರುವಂತದ್ದು ಅಭ್ಯರ್ಥಿಗಳಿಗೆ, ಜೊತೆಗೆ ಕಾರ್ಯಕರ್ತರುಗಳಿಗೆ. ಈಗಾಗಲೇ ನಿಮಗೆ ಈ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಈಗ ಭರ್ಜರಿಯಾಗಿ ಮತ ಪ್ರಚಾರ ನಡೀತಾ ಇದೆ, ಬಹಿರಂಗ ಪ್ರಚಾರವನ್ನು ನಡೆಸಲಾಗ್ತಾ ಇದೆ. ಇನ್ನೇನು ಕೇವಲ ಅರ್ಧ ಗಂಟೆ ಮಾತ್ರ ಇದೆ. ಅಖಾಡದಲ್ಲಿ ಕಡೆಯ ಆಟ, ಕೊನೆ ಕ್ಷಣದವರೆಗೂ ಕೂಡ ಆಟ ನಡೀತಾನೆ ಇರುತ್ತೆ ಚುನಾವಣೆ ಅಂತ ಹೇಳಿದ್ರೆ. ಅದರಲ್ಲೂ ನಿಮಗೆ ಗೊತ್ತಿರುತ್ತಲ್ಲ, ಚುನಾವಣೆಯ ಹಿಂದಿನ ದಿನ ಬಹಳ ದೊಡ್ಡ ಮಟ್ಟದಲ್ಲಿ ಆಟ ನಡೆಯೋದು ಎಲ್ಲವೂ ಕೂಡ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಮತದಾರ ಪ್ರಭು ಏನೇ ಆದರೂ ಕೂಡ ಹಿಂದಿನ ದಿನ ನೋಡೋಣ ಅಂತ ಹೇಳ್ತಾರೆ. ಸಾಕಷ್ಟು ಕಡೆಗಳಲ್ಲಿ ಚುನಾವಣೆಯ ದಿನ ಒಂದು ನಿರ್ಧಾರವನ್ನ ಮಾಡ್ತಾರೆ, ಯಾರಿಗೆ ವೋಟ್ ಹಾಕಬೇಕು ಅನ್ನುವಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇದೀಗ 2 ಕ್ಷೇತ್ರಗಳಲ್ಲಿ 2 ಪಕ್ಷಗಳು ಭರ್ಜರಿಯಾಗಿ ಪ್ರಚಾರವನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬಹಿರಂಗಕ್ಕೆ ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಅಖಾಡದಲ್ಲಿ ಕಡೆಯ ಆಟವನ್ನ ಆಡ್ತಾ ಇರೋದು. ಪ್ರಮುಖವಾಗಿ ಈ ಒಂದು 2 ಕ್ಷೇತ್ರಗಳ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ ಬಾಗಲಕೋಟೆ ಹಾಗೆಯೇ ದಾವಣಗೆರೆ ದಕ್ಷಿಣದಲ್ಲಿ ಅಗ್ರ ನಾಯಕರ ಉಗ್ರ ಹೋರಾಟ ಅಂತ ಹೇಳಬೇಕಾಗತ್ತೆ. ಕಾರಣ ಕೊನೆ ಕ್ಷಣದವರೆಗೂ ಕೂಡ ಜಿದ್ದಾಜಿನಿಂದ ಕೂಡಿರುವಂತಹ ಈ ಕ್ಷೇತ್ರಗಳಲ್ಲಿ ನಾಯಕರುಗಳು ಬಹಳ ಭರ್ಜರಿಯಾಗಿ ಜೋರಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಬಹಿರಂಗ ಪ್ರಚಾರದ ಅಂತ್ಯಕ್ಕೆ ಇನ್ನು ಕೇವಲ ಅರ್ಧ ಗಂಟೆ ಬಾಕಿ ಇದೆ. 5 ಗಂಟೆಯ ವೇಳೆಗೆ ಎಲ್ಲವೂ ಕೂಡ ಬಹಿರಂಗ ಪ್ರಚಾರ ಮುಕ್ತಾಯ ಆಗಬೇಕು, ಅಂತ್ಯವನ್ನ ಹಾಡಬೇಕು. ಆನಂತರ ಯಾವುದೇ ರೀತಿಯ ಬಹಿರಂಗ ಪ್ರಚಾರ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದೇ ಕಾರಣಕ್ಕಾಗಿ ಕೊನೆ ದಿನದಲ್ಲೂ ಕೂಡ ನಾಯಕರುಗಳು, ಘಟಾನುಘಟಿ ನಾಯಕರುಗಳು ಹೋಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ, ತಮ್ಮ ಕ್ಷೇತ್ರಗಳನ್ನ ಉಳಿಸಿಕೊಳ್ಳಲೇಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಈಗ ಸಿಎಂ ಆಗಿರ್ಬೋದು, ಡಿಸಿಎಂ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯವರ ಕ್ಷೇತ್ರ ಕೂಡ ಆಗಿರೋದ್ರಿಂದ, ಪ್ರತಿಷ್ಠೆಯ ಕಣ ಕೂಡ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೀಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಈ 2 ಕ್ಷೇತ್ರಗಳು ಒಬ್ಬೊಬ್ಬ ನಾಯಕರಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಕ್ಷೇತ್ರಗಳು. ಇನ್ನು ಅರ್ಧ ಗಂಟೆ ಬಳಿಕ ಎಲ್ಲಾ ನಾಯಕರು ಕೂಡ ಕ್ಷೇತ್ರ ಬಿಡಬೇಕಾದಂತಹ ಅನಿವಾರ್ಯತೆ, ಆ ಕ್ಷೇತ್ರದ ಅಲ್ಲದೆ ಇರುವವರು, ಸ್ಥಳೀಯರ ಅಲ್ಲದೆ ಇರುವವರು ಯಾರು ಕೂಡ ಆ ಕ್ಷೇತ್ರದಲ್ಲಿ ಇರುವ ಹಾಗೆ ಇಲ್ಲ ಚುನಾವಣಾ ನಿಯಮಗಳ ಹಿನ್ನೆಲೆಯಲ್ಲಿ. ಹಾಗಾಗಿ ಕೊನೆ ಕ್ಷಣದವರೆಗೂ ಕೂಡ ಬಹಿರಂಗ ಪ್ರಚಾರಕ್ಕೆ ಏನು ಟೈಮ್ ಇರುತ್ತೆ ಅಲ್ಲಿವರೆಗೂ ಕೂಡ ಪ್ರಚಾರವನ್ನ ಮಾಡ್ತಾರೆ. ಆ ನಂತರ ಪ್ರಚಾರವನ್ನ ಮುಗಿಸಿ ಅಲ್ಲಿಂದ ಹೊರಡಬೇಕಾಗತ್ತೆ. ನಾಳೆ ಏನಿದ್ರು ಕೂಡ ಅಭ್ಯರ್ಥಿಗಳು ಪ್ರಚಾರವನ್ನ ಮಾಡೋದಕ್ಕೆ ಅವಕಾಶ ಇರುವಂಥದ್ದು, ಸ್ಥಳೀಯರಿಂದ ಮನೆ ಪ್ರಚಾರ ಮಾಡೋದಕ್ಕೆ ಅವಕಾಶ ಇರೋದು. ಕೊನೆಯದಾಗಿ ಏನಿದ್ರು ಕೂಡ ಮತದಾನ, ಅದು ಗುರುವಾರ ಮತದಾನ ನಡೆಯಲಿದೆ. ಹಾಗಾಗಿ ಗುರುವಾರದ ದಿನಕ್ಕಾಗಿಯೇ ಇದೀಗ ಮತದಾರರು ಕಾಯ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ಅಭ್ಯರ್ಥಿಗಳು ಅಂತ ಕಾಯ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಈ ಒಂದು ಆಟದಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ, ಯಾವ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯ ಅವರು ಅನೇಕ ವಿಚಾರಗಳನ್ನ ಈ ಭಾಷಣದ ಸಂದರ್ಭದಲ್ಲಿ ಹೇಳ್ತಾರೆ ಅಥವಾ ಟಕ್ಕರ್ ಕೊಡುವ ಸಂದರ್ಭದಲ್ಲಿ ಹೇಳ್ತಾರೆ. ಸಿಎಂ ಪಂಚನ್ನ ನಾವು ನೋಡೋದಾದ್ರೆ ಬಹಿರಂಗ ಪ್ರಚಾರದ ಕೊನೆ ದಿನ ಅಂದ್ರೆ ಈಗಲೂ ಕೂಡ ಪ್ರಚಾರ ಮಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಉಮೇಶ್ ಮೇಟಿ ಪರವಾಗಿ ಬಹಳ ಜೋರಾಗಿ ಪ್ರಚಾರವನ್ನ ಮಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಪಂಚ್ಗಳನ್ನು ಕೂಡ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಬಿಜೆಪಿಗೆ ಪಂಚ್ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ, ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರ ಸಭೆಯನ್ನ ಮಾಡಲಾಗಿದೆ. ಪಂಚಮಸಾಲಿ ಸಮಾಜ ಸಾಮಾನ್ಯವಾಗಿ ಬಿಜೆಪಿಯ ಪರವಾಗಿ ಇರುವಂತಹ ಸಮಾಜ. ಆದರೆ ಈಗ ಆ ಒಂದು ಸಮಾಜದ ಮುಖಂಡರ ಜೊತೆಗೂ ಕೂಡ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಿದ್ದಾರೆ. ಅವರ ಮತಗಳನ್ನ ತಮ್ಮ ಕಡೆಗೆ ಪಡೆದುಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಇದುವೇ ಒಂದು ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ ನಲ್ಲಿ ಬಿರುಗಾಳಿ ಎದ್ದಿದ್ದನ್ನು ಕೂಡ ನಾವು ಗಮನಿಸಬಹುದು. 2A ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಹಿನ್ನೆಲೆಯ ಹೋರಾಟ ಇವರನ್ನ ಸರ್ಕಾರಕ್ಕೆ ತರೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿತ್ತು. ಆನಂತರ ಅವರು ಹೋರಾಟ ಮಾಡಿದ್ದು, ಈಗಲೂ ಹೋರಾಟ ನಡೆಸ್ತಾ ಇರೋದು ಗೊತ್ತೇ ಇದೆ. ಪಂಚಮಸಾಲಿ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳು ಏನೇನು ಅನ್ನೋದರ ಬಗ್ಗೆ ಗುಣಗಾನವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ವಿಜಯನಂದ ಕಾಶಪ್ಪನವರ ಆಗಿರಬಹುದು ಅಥವಾ ವಿನಯ್ ಕುಲಕರ್ಣಿ ಆಗಿರಬಹುದು. ಪಂಚಮಸಾಲಿ ಬೆಂಬಲ ಇದ್ದಂತಹ ಬಿಜೆಪಿ ಮಾಡಿರುವ ಅನ್ಯಾಯಗಳ ಮನವರಿಕೆ ಮಾಡ್ತಾ ಇದ್ದಾರೆ. ನೀವು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರಿ, ಆದರೆ ಬಿಜೆಪಿ ನಿಮಗೆ ಏನು ಕೊಡ್ತು, ನೀವು 2A ಅನ್ನ ಕೇಳಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ನಿಮಗೆ ಸಿಗ್ಲಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸುವಂತಹ ಪ್ರಯತ್ನ, ಯಾವ ರೀತಿಯಾಗಿ ಪಂಚಮಸಾಲಿ ಸಮಾಜಕ್ಕೆ ಬಿಜೆಪಿಯಿಂದ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನವನ್ನ ಕೂಡ ಈಗ ಈ ಒಂದು ಸಭೆಯಲ್ಲಿ ಮಾಡಲಾಗಿದೆ. ಇನ್ನು ಮೇಟಿ ಕುಟುಂಬದ ಪಂಚಮಸಾಲಿ ಪ್ರೇಮವನ್ನ ಬಣ್ಣಿಸಿ ಮತಯಾಚನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಾಗಲಕೋಟೆಯಲ್ಲಿ ಈ ಒಂದು ಪಂಚಮಸಾಲಿ ಸಮುದಾಯ ಬಹಳ ಇಂಪಾರ್ಟೆಂಟ್. ವೋಟ್ ಬ್ಯಾಂಕ್ ರಾಜಕಾರಣ ಹೇಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ಒಂದು ಸಮುದಾಯ ಯಾರ ಪರವಾಗಿ ಇರುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಪಂಚಮಸಾಲಿ ವಿಚಾರವನ್ನ ಎತ್ತುತ್ತಾ ಇದ್ದಾರೆ. ಪಂಚಮಸಾಲಿ ಮುಖಂಡರುಗಳ ಜೊತೆ ಸಭೆಯನ್ನ ಕೂಡ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಅದು ಒಂದು ಕೋಮುವಾದಿ ಪಕ್ಷ ಅಂತ ನಾವು ಕರಿತೀವಿ. ಕಾರಣ ಯಾಕಂತಂದ್ರೆ ಅವರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ಸಮಾಜದಲ್ಲಿ ಒಡಕುಂಟು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವತ್ತೂ ಕೂಡ ಬಸವಣ್ಣನವರ ವಿಚಾರದಲ್ಲಿ, ಬಸವಣ್ಣನವರ ತತ್ವಗಳಲ್ಲಿ, ಆದರ್ಶಗಳಲ್ಲಿ ನಂಬಿಕೆ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷದವರು ಬರೀ ಬಸವಣ್ಣನವರು ಅಷ್ಟಕ್ಕೆ ವಿರೋಧ ಮಾಡಲ್ಲ, ನಮ್ಮ ಸಂವಿಧಾನನೂ ವಿರೋಧ ಮಾಡ್ತಾರೆ. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರನ್ನು ವಿರೋಧ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ಆ ಜಯಂತಿ ಮಾಡ್ಲಿಕ್ಕೂ ಕೂಡ ಇವ್ರಿಗೆ ಆಗ್ಲಿಲ್ಲ. ಏನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಮಾಡ್ಲಿಕ್ಕೂ ನಾನು ಬಂದು ಮಾಡಿದ್ದು ಜಯಂತಿಯನ್ನ. ಚೆನ್ನಮ್ಮನ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ ಅವರು. ಪಂಚಮಸಾಲಿ ಸಮುದಾಯದಲ್ಲಿ ಜನಿಸಿದವರು ರಾಣಿ ಚೆನ್ನಮ್ಮ, ಹಾಗಾಗಿ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಮತಯಾಚಿಸುವ ಕೆಲಸವನ್ನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ವಿಜಯನಂದ ಕಾಶಪ್ಪನವರು, ವಿನಯ್ ಕುಲಕರ್ಣಿ ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ನಮ್ಮೆಲ್ಲ ಅತ್ಯಂತ ಮಕ್ಕಳಿಗೆ ಜಾಸ್ತಿ ಪ್ರೀತಿಯಿಂದ ಕಾದಿದ್ರು. ಅವ್ರೇನ್ ಅವ್ರ ಮಕ್ಕಳ ಪ್ರೀತಿ ಮಾಡಿದ್ರೆ ಅಷ್ಟು ನಮ್ಮನ್ನು ಪ್ರೀತಿಯಿಂದ ಕಂಡತ್ತ ಹುಲ್ಲಪ್ಪ ಮೇಟಿ ಅವರು. ಆಮೇಲೆ ಹುಲ್ಲಪ್ಪ ಮೇಟಿ ಅವರ ಸ್ವಭಾವ ನೋಡಿದ್ರೆ ಯಾರಿಗೂ ಕೆಟ್ಟದ್ ಬಯಸೋಲ್ಲ, ಯಾರಿಗೂ ಕೆಟ್ಟದ್ ಬಯಸ್ತಿದ್ದಿಲ್ಲ. ಅವ್ರ ಕಡೆ ಒಳ್ಳೇದು ನಿಮ್ಗೆ ಏನಾದ್ರೆ ಸಹಾಯ ಆಗಿರಕ್ಕಿರ್ತಾರೆ ಒಂದು ಚಿಕ್ಕ ಒಂದ್ ಕಡೆಯಿಂದ, ಆದ್ರೆ ನಿಮ್ಗೆ ಕೆಟ್ಟದ್ದು ಮಾತ್ರ ಎಂದು ಮಾಡಿಲ್ಲ ಅನ್ನುವಂತ ಮಕ್ಕಳೆಲ್ಲ ಗಮನ ಇಟ್ಬೇಕಾಗುತ್ತೆ. ಇವತ್ತು ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾಕಂದ್ರೆ ಯಾವತ್ತೂ ನಿಮ್ಮ ಹೇಳಿ ಸರ್ ಜೊತೆಗಿದ್ದಂತ ಅನೇಕ ಜನ ನಮ್ಮ ಸಮುದಾಯದವರು ಬಹಳಷ್ಟು ಪ್ರೀತಿಯಿಂದ, ಯಾಕಂದ್ರೆ ಸನ್ಮಾನ್ಯ ಭೇಟಿ ಅವರು ಹೆಂಗಿದ್ರು ಅಂದ್ರೆ ಯಾವ ಧರ್ಮಕ್ಕೂ ವಿರೋಧವನ್ನು ವ್ಯಕ್ತಪಡಿಸ್ತಂತವಲ್ಲ, ಎಲ್ಲರನ್ನೂ. ಸೊ ಈ ರೀತಿಯಾಗಿ ಹೇಗೆ ಆಯಾ ಸಮುದಾಯದವರ ಮತಗಳನ್ನ ತಮ್ಮ ಕಡೆಗೆ ಹಾಕಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನಗಳು ಒಂದು ಕಡೆ ಆದ್ರೆ, ಕಾಂಗ್ರೆಸ್ನ ಪ್ರಯತ್ನಗಳು ಈ ರೀತಿ ಆದ್ರೆ, ಬಿಜೆಪಿ ಕೂಡ ಕೌಂಟರ್ ಅನ್ನ ಕೊಟ್ಟಿದೆ. ಪೋಸ್ಟರ್ ವಾರ್ ಮೂಲಕ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡಿದೆ. ಈಗಾಗಲೇ ಪೋಸ್ಟರ್ ವಾರ್ ಮೂಲಕ ಮತ ಸೆಳೆಯುವ ಯತ್ನಕ್ಕೆ ಬಿಜೆಪಿ ಯತ್ನವನ್ನ ಮಾಡಿದ್ದು, ಈ ಕಾರಣಕ್ಕಾಗಿ ಕಾಂಗ್ರೆಸ್ನ ದುರಾಡಳಿತದ ಆರೋಪ ಪಟ್ಟಿಯನ್ನ ಕೂಡ ಬಿಜೆಪಿ ರಿಲೀಸ್ ಮಾಡಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಅನೇಕ ಅಂಶಗಳನ್ನು ಕೂಡ ಬಿಜೆಪಿ ಉಲ್ಲೇಖ ಮಾಡಿದೆ. ಪ್ರಮುಖವಾಗಿ ಏನೇನು ಆಯಿತು ಕಾಂಗ್ರೆಸ್ನ ಸಂದರ್ಭದಲ್ಲಿ, ಯಾವ ರೀತಿಯಾಗಿ ಒಂದಷ್ಟು ರೀತಿಯ ಪ್ರತಿಭಟನೆಗಳು, ಹೋರಾಟಗಳು ಅಥವಾ ಅದನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳು ಆಯಿತು ಅನ್ನೋದು. ಮೊದಲನೇದಾಗಿ ಶಿವಾಜಿ ಜಯಂತಿ, ಮಹಾರಾಜರ ಜಯಂತಿಯ ಸಂದರ್ಭದಲ್ಲಿ ಮೆರವಣಿಗೆ ಆಗುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿರುವುದು, ದೊಡ್ಡ ಮಟ್ಟದ ಹೋರಾಟಗಳಾಯಿತು, ಪ್ರತಿಭಟನೆಗಳು ಆಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಆ ವಿಚಾರವನ್ನು ಕೂಡ ಬಿಜೆಪಿ ಇಲ್ಲಿ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಫೆಬ್ರವರಿಯಲ್ಲಿ ನಡೆದಂತಹ ಘಟನೆ ಇದು.
ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಇಲ್ಲಿ ನಡೆದುಕೊಳ್ತು ಅನ್ನೋದನ್ನು ಕೂಡ ಹೇಳುವ ಪ್ರಯತ್ನ ಮಾಡಿದ್ರೆ, BTDA ನಿಧಿಯ ಕದ್ದದ್ದು ವಿಚಾರವನ್ನು ಕೂಡ ಹೇಳ್ತಾರೆ. ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಯಾವ ರೀತಿಗೆ ಆ ಒಂದು ನಿಧಿ ಇರಬೇಕಾಗಿತ್ತು, ಅದನ್ನು ಉಪಯೋಗ ಮಾಡಬೇಕಾಗಿತ್ತು, ಅದನ್ನ ಇಲ್ಲಿ ಕದಿಯೋದ್ರ ಮೂಲಕ ಇಲ್ಲಿ ಕಾಂಗ್ರೆಸ್ ಏನೇನು ಮಾಡ್ತು, ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡಬೇಕಾಗಿರೋದು ಇಲ್ಲಿ ಬೇರೆ ಬೇರೆದಕ್ಕೆ ಉಪಯೋಗ ಮಾಡ್ತು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಪೋಸ್ಟರ್ ಅನ್ನ ಬಿಟ್ಟಿದೆ ಬಿಜೆಪಿ. ಅಷ್ಟು ಮಾತ್ರ ಅಲ್ಲ, ಬಾಗಲಕೋಟೆಯ ರಸ್ತೆ ಗುಂಡಿಗಳ ಪರಿಸ್ಥಿತಿ ಏನಿದೆ, ಇನ್ನೂ ಕೂಡ ಯಾವ ರೀತಿಯಾಗಿದೆ ಬಾಗಲಕೋಟೆಯಲ್ಲಿ ರಸ್ತೆ ಗುಂಡಿಮಯ ಆಗಿದೆ, ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಬಾಗಲಕೋಟೆಯ ಪರಿಸ್ಥಿತಿ ಇದೆ. ರಸ್ತೆ ಗುಂಡಿ ಮುಚ್ಚದೆ ಕಾಂಗ್ರೆಸ್ ನಿರ್ಲಕ್ಷ್ಯವನ್ನ ಮಾಡಿದೆ, ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಹೇಳುವ ಮೂಲಕ ಆ ಭಾಗದಲ್ಲಿ ಅಭಿವೃದ್ಧಿ ಶೂನ್ಯ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ವರ್ಗಾವಣೆ ದಂಧೆಯ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದೆ. ಈಗಾಗಲೇ ಸಾಕಷ್ಟು ವರ್ಗಾವಣೆಗಳನ್ನ ಕೂಡ ಮಾಡ್ತಾ ಇದೆ. ಅಧಿಕಾರಿಗಳಾಗಿರ್ಬೋದು ಅಥವಾ ಈಗಾಗಲೇ ಆಗ್ತಾ ಇರುವಂತಹ ನಿನ್ನೆಯಿಂದ ಕೂಡ ಆಗಿರುವಂತಹ ಘಟನೆಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಈ ವಿಚಾರವನ್ನ ಕೂಡ ಈಗಾಗಲೇ ಬಿಜೆಪಿ ವರ್ಗಾವಣೆ ದಂಧೆಯ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದು. ಮತ್ತೊಂದು ಕಡೆ ಕಮಿಷನ್ ಸರ್ಕಾರ ಈ ಹಿಂದೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಕೆಡಿಸಿದ್ದು ಇದೇ ಒಂದು ಕಮಿಷನ್. ಇದೀಗ ಆ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಪೋಸ್ಟರ್ ವಾರ್ ಮೂಲಕ ಕಮಿಷನ್ ಸರ್ಕಾರ ಇದು, ಇದರಲ್ಲಿ ಕಮಿಷನ್ ಇದ್ರೆ ಮಾತ್ರ ಕೆಲಸಗಳ ಆಗುತ್ತೆ, ಅದು ಕೂಡ ಆಗೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ಇಲ್ಲಿ ಕೊಡ್ತಾ ಇರುವಂತದ್ದು. ಹಾಗಾಗಿ ಈಗ ಬಾಗಲಕೋಟೆಯಲ್ಲಿ ಒಂದು ಗ್ರೌಂಡ್ ರಿಯಾಲಿಟಿ ಮೂಲಕ ಅಥವಾ ಗ್ರೌಂಡ್ ನಲ್ಲಿ ಸಾಕಷ್ಟು ವರ್ಕ್ ಮಾಡ್ತಾ ಇರುವಂತದ್ದು ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ. ಈ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ನೋಡೋಣ. ಸ್ಪಂದನೆ ಇದೆ, ಯಾಕಂದ್ರೆ ನಾವು ಕೂಡ ಇಲ್ಲಿ 4 ಸಾರಿ ಗೆದ್ದಿದ್ದೀವಿ. ನಮ್ಮವರೇ ಇದ್ರು, ನಮ್ಮನ್ನು ಇವತ್ತಾರ ಕಳ್ಕೋದಿದ್ದೀವಿ. ಅವ್ರ ಸ್ಥಾನದಲ್ಲಿ ಉಪಚುನಾವಣೆ ನಡೀತಾ ಇದೆ. ಸೊ ನಾವು ಗೆಲ್ಲುವಂಥ ಅವಕಾಶಗಳೇ ಇದೆ ಎಲ್ಲರೂ. ಸರ್, ಗ್ಯಾರಂಟಿಗಳದ್ದು ಏನೂ ಯೂಸ್ ಆಗೋದಿಲ್ಲ ಎಲೆಕ್ಷನ್ದಾಗ ಅನ್ನೋದು ಬಿಜೆಪಿ ಇಲ್ಲ ಹೇಳ್ತಾರೆ, ಅವ್ರು ಹೇಳೋಂಗೆ ಹೇಳ್ತಾರೆ. ಗ್ಯಾರಂಟಿಗಳು ಹಾಗೆ ಆಗ್ತಾವೆ, ಆಗೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಈ ಚುನಾವಣೆ ಸಾಬೀತು ಮಾಡ್ತಿತ್ತು ಗ್ಯಾರಂಟಿಗಳು ನಮ್ಮ ಪರವಾಗಿದೆ ಅಂತ. ಈ 2 ಉಪಚುನಾವಣೆಗಳು ಸಾಬೀತು ಮಾಡ್ತು. ಬಲದ ಜೊತೆಗೆ ಈಗಾಗಲೇ ಆಯಾ ಕ್ಷೇತ್ರಗಳಲ್ಲಿ ಮಾಡಿರುವಂತಹ ತಂತ್ರಗಾರಿಕೆ ಕೂಡ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಬಾಗಲಕೋಟೆಯ ಚಿತ್ರಣ ಇದಾದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ. ದಕ್ಷಿಣಕ್ಕಾಗಿ DK ಶಿವಕುಮಾರ್ ಅವರು ರೋಡ್ ಶೋವನ್ನ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ DK ಶಿವಕುಮಾರ್ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಇವತ್ತು ರೋಡ್ ಶೋ ನಡೆದಿದೆ. ಅಲ್ಲೂ ಕೂಡ ಇನ್ನು ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ, ಬಹಿರಂಗ ಪ್ರಚಾರಕ್ಕೆ ಕೊನೆ ಆಗತ್ತೆ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಬಹಿರಂಗ ಪ್ರಚಾರ ಕೊನೆ ಆಗೋದಕ್ಕಿಂತ ಮುಂಚೆ ಈಗ ಭರ್ಜರಿಯಾಗಿ ರೋಡ್ ಶೋ ಮಾಡಿದ್ದಾರೆ. ದುಗ್ಗಮ್ಮ ದೇವಸ್ಥಾನದಿಂದ ರೋಡ್ ಶೋವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದಾರಿ ಯುದ್ಧಕ್ಕೂ ಕೂಡ ಜನಸಾಗರ ಇತ್ತು. ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಜನರು ಬಹಳ ಸಂಖ್ಯೆಯಲ್ಲಿ ನೆರೆದಿದ್ರು. ಆಜಾದ್ ನಗರ, ಭಾಷಾನಗರ, ಅಖ್ತರ್ ರಜಾ ವೃತ್ತದ ಮೂಲಕ ರೋಡ್ ಶೋವನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಈ ಭಾಗದಲ್ಲಿ ಮುಸ್ಲಿಂ ಮತಗಳು ಜಾಸ್ತಿ ಇರುವಂಥದ್ದು, 80,000 ಮತಗಳನ್ನ ಏನು ಮುಸ್ಲಿಂ ಮತಗಳು ಇದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ, ಈ ಭಾಗದಲ್ಲಿ ಬಹಳ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರಿರೋದು. ಆ ಭಾಗದಲ್ಲೂ ಕೂಡ ರೋಡ್ ಶೋವನ್ನ DK ಶಿವಕುಮಾರ್ ಅವರು ಮಾಡಿದ್ದಾರೆ. DK ಶಿವಕುಮಾರ್ ಅವರ ಜೊತೆಗೆ ಬಹುತೇಕ ಮುಸ್ಲಿಂ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ನಾವು ನಿಮ್ಮ ಜೊತೆಗಿದ್ದೇವೆ, ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಈ ಮೂಲಕ ಪಾಸ್ ಮಾಡಿದ್ದಾರೆ ಮುಸ್ಲಿಂ ನಾಯಕರು. SSM ನಗರದ ಕ್ರೀಡಾಂಗಣದಲ್ಲಿ ಬಹಿರಂಗ ಸಭೆಯಲ್ಲಿ DK ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ. SS ಮಲ್ಲಿಕಾರ್ಜುನ್ ಅವರ ನಗರದ ಕ್ರೀಡಾಂಗಣದಲ್ಲಿ ಈ ಒಂದು ಸಭೆಯನ್ನ ಕೂಡ ಈಗ ಬಹಿರಂಗ ಸಭೆಯನ್ನು ಕೂಡ ಮಾಡಲಾಗಿದೆ. ಅದರಲ್ಲೂ ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ. ಹಾಗಾಗಿ ಬಾಗಲಕೋಟೆಯಲ್ಲಿ CM ಆದ್ರೆ ದಾವಣಗೆರೆ ದಕ್ಷಿಣದಲ್ಲಿ DCM ಈಗ ಬಹಿರಂಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. 2 ಎಲೆಕ್ಷನ್ ಕೂಡ ಗೆಲ್ತೀವಿ. ನಮ್ಮ ಕಾರ್ಯಕ್ರಮ ಜನ ಭಾಳ ಖುಷಿ ಪಡ್ತಾ ಇದ್ದಾರೆ. ಈಗ ಆಗ್ತಾ ಇರೋಂಥ ತಿರ್ಗಾ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ, ಅದಕ್ಕೂ ಕೂಡ ಇನ್ನು ಅವ್ರ ಬಾಯೇ ಬಿಚ್ಚಿಲ್ಲ. ಸೊ ಕೇಂದ್ರದಿಂದ ಯಾವ ಥರ ರಿಲೀಫು ಕೂಡ ಇಲ್ಲ. ಆದರೆ ನಾವು ಮುಂದೋಚನೆಯಿಂದ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಜನಕ್ಕೆ ಸ್ವಲ್ಪ ಸುಧಾರಣೆ ಆಗಿದೆ. ಸೊ 2 ಕೂಡ ನಾವು ಗೆಲ್ತೀವಿ, ಯಾವ ಸಮಸ್ಯೆ ಕೂಡ ಇಲ್ಲ. ಇವೆಲ್ಲವೂ ಕೂಡ ಚುನಾವಣೆಯ ವಿಚಾರ ಒಂದು ಕಡೆ ನಡೀತಾ ಇದ್ರೆ, ಪ್ರಮುಖವಾಗಿ ನಾಯಕರುಗಳು ಎಲ್ಲವೂ ಕೂಡ ಚುನಾವಣೆಯಲ್ಲಿ ಬ್ಯುಸಿ ಆಗಿದೆ, ಪ್ರಚಾರದ ಅಬ್ಬರದಲ್ಲಿ ಇದ್ರೆ,
ಯಾವುದೇ ಕಾರಣಕ್ಕೂ ಈ ವಿಚಾರ ಮಾತ್ರ ಯಾವತ್ತು ನೆನೆಗುದಿಗೆ ಬೀಳುವ ಹಾಗೆ ಕಾಣಿಸ್ತಾ ಇಲ್ಲ. ಅದು ಸಿಎಂ ಕುರ್ಚಿಯ ವಿಚಾರ. ಇಷ್ಟೆಲ್ಲ ಚುನಾವಣೆಯ ಬ್ಯುಸಿ ನಡುವೆಯೂ ಕೂಡ ಈ ವಿಚಾರ ಮತ್ತೆ ಮತ್ತೆ ಚಾಲ್ತಿಯಲ್ಲಿದೆ, ಮುನ್ನುಡಿಗೆ ಬರ್ತಾ ಇದೆ. 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಇರ್ತಾರೆ ಸಿಎಂ ಆಗಿ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಮತ್ತೆ ಕಚ್ಚಾಟ ಈಗ ಆರಂಭ ಆಗಿದೆ. ಉಪಚುನಾವಣೆ ಪ್ರಚಾರದ ಕೊನೆ ಹಂತದಲ್ಲೂ ಕೂಡ ರಾಜಕೀಯ ಪೈಪೋಟಿ ಬಹಳ ಜೋರಾಗಿ ನಡೀತಾ ಇದೆ. ಅದು ಪ್ರಚಾರಕ್ಕೆ ಪ್ರಚಾರ ಏನೇ ಇರಲಿ, ಈ ಒಂದು ಸಿಎಂ ಸ್ಥಾನದ ವಿಚಾರದಲ್ಲಿ, ಕುರ್ಚಿಯ ವಿಚಾರದಲ್ಲಿ ಆ ಹಗ್ಗ ಜಗ್ಗಾಟ ಮತ್ತೆ ಕಂಟಿನ್ಯೂ ಆಗ್ತಾನೇ ಇದೆ. ಕ್ಯಾಂಪೇನ್ ಮುಗಿಯುವ ಹೊತ್ತಲ್ಲೇ ಶುರುವಾಗಿದೆ ಸಿಎಂ ಅಧಿಕಾರಾವಧಿಯ ಫೈಟ್. ಕಾರಣ ಈ ಎಲೆಕ್ಷನ್ ಆದ ಮೇಲೆ ಒಂದಷ್ಟು ಬದಲಾವಣೆಗಳು ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲೂ ಕೂಡ ಸ್ಥಾನಮಾನಗಳ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಈ ಒಂದು ವಿಚಾರ ಮತ್ತೆ ಮುನ್ನುಡಿಗೆ ಬಂದಿರುವಂಥದ್ದು. ನಿನ್ನೆ ಮೈಸೂರಿನಲ್ಲಿ, ಇವತ್ತು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಪರವಾಗಿ. 2028ರವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಅಲ್ಲಿ ಆಗಿ ಇರ್ತಾರೆ, ಆ ಒಂದು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳೋದ್ರ ಮೂಲಕ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಿನ್ನೆ ಬಾಗಲಕೋಟೆ ಸಮಾವೇಶದಲ್ಲೂ ಜೋರು ಘೋಷಣೆಯನ್ನ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2028ರವರೆಗಷ್ಟೇ ಅಲ್ಲ, ಮುಂದಿನ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆರಂಭ ಆಗಿದೆ. ಆಗಾಗಲೇ ಅಸಮಾಧಾನದ ಹೊಗೆ ಬರ್ತಾ ಇದೆ, ಪ್ರಮುಖವಾಗಿ ಸ್ಟೇಟ್ಮೆಂಟ್ಗಳು ಈಗ ಹೊರಗೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಮಾತುಗಳಿಗೆ ಡಿಕೆ ಬ್ರದರ್ಸ್ ಆಲ್ರೆಡಿ ಟಾಂಗ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಆಲ್ಮೋಸ್ಟ್ ಆಲ್ರೆಡಿ ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ಡಿಕೆ ಸುರೇಶ್ ಕೂಡ ಮಾತನಾಡಿದ್ರು. ಈಗ ಕಾಯ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಎಲೆಕ್ಷನ್ ಒಂದ್ಸಲ ಮುಗಿಲಿ ಅನ್ನುವಂತಹ ಕಾರಣಕ್ಕಾಗಿ ಎಲೆಕ್ಷನ್ ಮುಗಿಲಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಯಾಕೆ ಈಗ ಚರ್ಚೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ಡಿಕೆ ಸುರೇಶ್ ಕೇಳಿದ್ರು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ, ಈಗಾಗಲೇ ಸಿದ್ದರಾಮಯ್ಯ ಅವರೇ ಸಿಎಂ ಸ್ಥಾನದಲ್ಲಿ ಇದ್ದಾರೆ, ಈಗ ಯಾಕೆ ಚರ್ಚೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರು ಹೇಳ್ತಾ ಇರುವಂತದ್ದು, ಒಂದು ಸಮಯಕ್ಕೆ ಪ್ರತಿ ಬಾರಿ ಕೂಡ ಈ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ, ಸಮಯ ಖಂಡಿತವಾಗ್ಲೂ ಕೂಡಿ ಬರುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಚುನಾವಣೆಯ ಕಾವಿನ ಮಧ್ಯೆನೇ ಈ ವಿಚಾರ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಹಲವು ವಿಶ್ಲೇಷಣೆಗಳು ಕೂಡ ಈ ವಿಚಾರದಲ್ಲಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ, ಈ ಸಂದರ್ಭದಲ್ಲೇ ಮಾಡಿದ್ರೆ ಅದು ಮುಂದೆ ಮತ್ತೊಂದು ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅಂತ ಹೇಳಿ ಈ ವಿಚಾರದಲ್ಲಿ ಈಗ ಡಿಕೆ ಸುರೇಶ್ ಮಾತಾಡಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಜಮೀರ್ ಏನ್ ಹೇಳಿದ್ದಾರೆ ನೋಡೋಣ. ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ, ಮುಂದೇನೂ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡ್ಕೇಳ್ತೀನಿ. ನಾನು ನೋಡಿದೆ, ಸರ್ ನಾನು ಏನ್ ತಿಳ್ಕೊಂಡಿದ್ದೆ, ನಮ್ಮ ರಾಜ್ಯದಲ್ಲೇ ನಿಮ್ ಜನ ಕೇಳ್ತಾರಂತ. ನಾನು ಕೇರಳ, ಒಂದ್ ನಿಮಿಷ ಇರಿ, ನಾನು ಅಲ್ಲಿ ಕೇರಳಕ್ಕೆ ಹೋಗಿದ್ದೆ ಸರ್. 10 ದಿನ ಕೇರಳ ಇದ್ದೆ ನಾನು. ಕೇರಳದಲ್ಲಿ ಎಲ್ಲೋ ಕೊಚ್ಚಿ ಎಲ್ಲೋದ್ರು ಸಿದ್ದರಾಮಯ್ಯ, ಕೊಚ್ಚಿದಲ್ಲಿ ಹೋಗಿ ಸಿದ್ದರಾಮಯ್ಯ, ಟ್ವೆಂಡ್ರಮ್ ಹೋಗಿ ಸಿದ್ದರಾಮಯ್ಯ, ಕಾಸರಗೋಡು ಹೋಗಿ ಸಿದ್ದರಾಮಯ್ಯ, ಎಲ್ಲೋದ್ರು ಸಿದ್ದರಾಮಯ್ಯ 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 ಅಂತಾರೆ. ಇವತ್ತು ಮಾಧ್ಯಮ ಸ್ನೇಹಿತರು ಕೇಳಿದ್ರಿ, ಸರ್ ಏನ್ ಸರ್ ಕುಮಾರಸ್ವಾಮಿ ಅವ್ರು ಹಿಂಗಂತಾರಂದ್ರೆ, ಇಲ್ಲ ಸರ್ ಅವ್ರು ಬಹಳ ಹೊಟ್ಟೆ ಕಿಚ್ಚೇನಾಗಿದೆ ಅವ್ರಿಗೆ. ಒಂದ್ 2007ರಿಂದ 8ವರೆಗೂ ಮುಖ್ಯಮಂತ್ರಿ ಇರುವಾಗ ಕುಮಾರಸ್ವಾಮಿ ಪಾಪ್ಯುಲಾರಿಟಿ ಸಿಕ್ಕಿದ್ದು ಸಹಜ, ಅದು ಸಿಕ್ಕಿತ್ತು ಅವ್ರಿಗೆ, ಇಲ್ಲ ಅಂತ ಇಲ್ಲ. ಯಾವ್ದಾರ ರಾಜಕಾರಣಿ ಇಲ್ಲಿ ಪಾಪ್ಯುಲಾರಿಟಿ ಸಿಗ್ತದೆ, ಬರ್ತಾ ಬರ್ತಾ ಡೌನ್ ಆಗ್ತದೆ. ನಮ್ ಸಿದ್ದರಾಮಯ್ಯ ಸಾಹೇಬ್ ಹೆಂಗೆ ಹೇಳಿದ್ರೆ, ಬರ್ತಾ ಬರ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ಕಾಲ ಅದಕ್ಕೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರಲ್ಲ. ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ, ಯಾರು ಉತ್ತರ ಕೊಟ್ರು ಸಿಎಂ ಕೊಡ್ಬೇಕು, ಇಲ್ಲ ನಾನು ಕೊಡ್ಬೇಕು. ನಮ್ಮಿಬ್ಬರು ಮಾತು ಬಿಟ್ರೆ ಬೇರೆಯವ್ರ ಮಾತೆಲ್ಲ ಗೌನ. ಕಾಲ ಉತ್ತರ ಹೇಳ್ತದೆ. AICC ಹೇಳ್ಬೇಕು, ಯಾರು ಬದಲಾವಣೆ ಮಾಡೋರು, AICC ಹೇಳ್ಬೇಕು. ಅವ್ರು ಹೇಳಿದಿಲ್ಲ ಅಂತಂದ್ರೆ ನಾವೇ ಊಹೆ ಮಾಡ್ಕೊಳ್ಳೋಣ. ನಾವು ಮಾಡೋವಾಗ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಮಾಡದೇನೂ ಹೇಳ್ಬೋದು. ಖಂಡಿತವಾಗಿ ಆಗ್ತಾರೆ, ಯಾಕೆ ಆಗ್ಬಾರ್ದು? ಈಗ ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನಾನಲ್ಲ ಹೇಳೋದು, ಅದನ್ನ ಪರಮೇಶ್ವರ್ ಹೇಳಿದ್ರೆ ಆಗ್ಬಿಡೋದಿಲ್ಲ, ಹೈಕಮಾಂಡ್ನವರು ಹೇಳ್ಬೋದು.
ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಹಾಗಿದ್ರೆ ಸರ್? ಗೊತ್ತಿಲ್ಲಪ್ಪ ಅದನ್ನೇನು ಮಾಡ್ತಾರೆ ಅಂತೇಳಿ ನಾನು ಹೇಳೋಕ್ಕಾಗುತ್ತಾ? ಹೈಕಮಾಂಡ್ನವರು ನೋಡಿ, ಮುಖ್ಯಮಂತ್ರಿಗಳು ಹೈಕಮಾಂಡ್ನವರು ಅವರು ತೀರ್ಮಾನ ಮಾಡೋದು. ಇದನ್ನು ಪದೇ ಪದೇ ನೀವು ಕೇಳ್ತಾ ಇರೋದು, ಅದನ್ನೇ ಹೇಳೋದು, ನಾವು ಅದನ್ನೇ ಹೇಳೋದು, ಅದೇನು ಅದು ನಿಮಗೂ ಸಮಾಧಾನ ಇಲ್ಲ, ನಮಗೂ ಸಮಾಧಾನ ಇಲ್ಲ. ಅವರು ಗಮನಿಸ್ತಾರೆ. ಈಗ ಫಸ್ಟ್ ಟೈಮರ್ಸ್ ಬಂದು ನಮಗೂ ಮಂತ್ರಿ ಮಾಡಿ ಅಂದರು, 2 ಸಾರಿ 3 ಸಾರಿ ಗೆದ್ದಿರೋರು ನಮಗೂ ಮಂತ್ರಿ ಮಾಡಿ ಅಂದರು. ಅವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಡಿನ್ನರ್ ಸೇರಿಕೊಂಡು ಚರ್ಚೆ ಮಾಡಿದರು. ಅದೆಲ್ಲ ಹೈಕಮಾಂಡಿಗೆ ಗಮನಕ್ಕೆ ತಂದಿದ್ದಾರೆ. ಅದನ್ನು ಅವರು ಯಾವ ರೀತಿ ಕ್ರಮ ತಗೋಬೇಕು, ಅವ್ರನ್ನ ಯಾವ ರೀತಿ ಸಮಾಧಾನ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಅವ್ರನ್ನ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಧಿಕೃತವಾಗಿ, ಗೃಹ ಸಚಿವರು. ಅವ್ರೇನು ಹೇಳ್ತಾರೆ ಹಂಗೆ ಕೇಳಬೇಕಾಗುತ್ತೆ. ಅದು ಆಮೇಲೆ ಮಾತಾಡೋಣ, ಆಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿಮಗೆ. ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳಿದ್ದೀನಿ ಅಷ್ಟೇ. ಎಲ್ಲ ಟೈಮ್ ಇದೆ, ಮಾತಾಡೋಣ ಬಿಡ. ತೊಟ್ಟಿಲು ತೂಗೋದು, ಮಗುನು ಚಿವುಟೋ ಅಂತಹ ಕೆಲಸಗಳೀಗ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ನಲ್ಲೂ ಕೂಡ ಚುನಾವಣೆಗೆ ಇನ್ನು ಅಂದ್ರೆ ಮತದಾನಕ್ಕೆ 1 ದಿನ ಬಾಕಿ ಇರುವ ಸಂದರ್ಭದಲ್ಲೇ ಈ ಎಲ್ಲಾ ವಿಚಾರಗಳನ್ನ ಮುನ್ನೆಲೆಗೆ ತಂದು ಇದು ಯಾವ ರೀತಿಯಾಗಿ ಪರಿಣಾಮ ಆಗಬಹುದು ಅನ್ನುವಂತಹದನ್ನ ಕಾದು ನೋಡುವ ಕೆಲಸವನ್ನ ಕೂಡ ಕಾಂಗ್ರೆಸ್ನವರೇ ಮಾಡ್ತಾ ಇದ್ದಾರೆ. ನೋಡೋಣ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅನ್ನೋದು.